ಇಲ್ಲ ಇಲ್ಲ ಬ್ಯಾಡ್ರಿ ಬ್ಯಾಡ್ರಿ ಅವ್ರ ಹಿಂದೆ ತಿರುಗತ್ತಿದ ಅಂದ್ರೆ ಅವ್ರು ನಾಳೆ ನಮ್ಗೆ ಅಷ್ಟು ತಿರ್ಸ್ತಾರ ಅವ್ರೇನ್. अरे रे मुझे हिंदी नहीं आता मैडम. ನಮಸ್ಕಾರ 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 ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದ ಕಂಟೆಂಟ್ ಹೆಂಗ್ ಅದ ಅಂದ್ರ ಸಿಂಪಲ್ ಆಗಿ ಎಲೆಕ್ಷನ್ ಟೈಮಿಗೆಲ್ಲ ನಾವ್ ಏನ್ ಮಾಡ್ತಿದ್ವಿ, ಎಲ್ಲರೂ ರೊಕ್ಕ ತಗೊಂಡ್ ಓಟ್ ಹಾಕತ್ತಿದ್ದೇವ್. ಆ ಓಟ್ ಹಾಕಿದ ಅಷ್ಟು ಮಂದಿ ಹೆಂಗ್ ಅನ್ಸುತ್ತೆ, ರೊಕ್ಕ ತಗೊಂಡ್ ಹಾಕತ್ತಾರ. ಬಟ್ ರೊಕ್ಕ ತಗೊಂಬದ ಸರಿ ಅದ ತಪ್ಪದ, ಜನಗಳು ಹೋಗಮ್ಮಿ, ಜನಗಳ ಅಭಿಪ್ರಾಯ ಏನದ ಕೇಳಮ್ಮ. ಏನಂತ್ರಿ ಬರಮ್ಮ ಬರ್ರಿ. ಎಲೆಕ್ಷನ್ ಟೈಮಿಗ ಜನ ರೊಕ್ಕ ತಗೊಂಡ್ ಓಟ್ ಹಾಕತ್ತಾರ ಇವತ್ತ ನಾಳ. ಆ ರೊಕ್ಕ ತಗೊಂಬ ತಪ್ಪಂತ್ರಿ ಸರಿ ಅಂತ್ರಿ? ನಂಗ ಅನ್ಸಬಿಟ್ಟಿ ತಪ್ಪದರಿ. ಬಟ್ ಈಗ ತಕೊಂಡಿ ಬೇರೆ ಸಂಘದವ್ರಿಗೆ ಬಿ ಹಾಕದ್ ಬಿ ಅದು ಬಿ ತಪ್ಪದ. ಮೇನ್ ದುಡ್ಡು ತಕೊಂಬದೇ ತಪ್ಪದ ಅಂತ ಅನಿಸ್ತದ. ತಪ್ಪರಿ. ಯಾಕೆ ತಪ್ಪ? ಯಾಕೆ ತಪ್ಪ? ರೊಕ್ಕ ಕೊಟ್ಟಿದ್ದೆ ಕೆಲಸ ಮಾಡಲ್ಲ ಅಂತಾರ ಅವ್ರು. ರೊಕ್ಕ ಏನ್ ಬಹುಶಃ ಹಾಕಿರಿ, ರೊಕ್ಕ ಕೊಟ್ಟಿದ್ದೆವು ಕೆಲಸ ಮಾಡಲ್ಲ, ಯಾಕ್ರಿ ಮಾಡ್ತಿದ್ದೆವು. ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ. ಬಟ್ ನಂದ್ ಏನನ್ನ ಹಾಕಿಲ್ಲ, ಈಗ ಮನಿತನ ಬಂದ್ ಕೊಡ್ಲತ್ತಾರಿಲ್ಲ, ಈಗ ಅವಾಗ ತಗೊಂಡ್ರು ಬಿ ತಪ್ಪದ ಅಂತ ಅನಿಸ್ತದ. ತಪ್ಪದ ಒಟ್ನಾಗ. ಹಾ ರೀ. ಬಟ್ ಇದು ಮಂದಿಗೆ ಯಾಕಲ್ಲ ಗೊತ್ತಾಗಲ್ಲ ನಬಿ. ಅವ್ ಬರೀ ದುಡ್ಡಿಗೆ ಹೇಳ್ತಿಮ್ಮವು ಆಗ್ಯಾವ್ರಿ. ದುಡ್ಡಿಗೆ ಹೇಳ್ತಿಮ್ಮವು ಆಗ್ಯಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ 1000 ರೂಪಾಯಿ ಕೊಡ ಆಯ್ತು, ಮುಂದೆ ಏನ್ ಮಾಡ್ತಾರೆ, ದೊಡ್ಡ ಕೆಲಸ ಇರ್ತಾವಲ್ಲ. ಕರೆ ಇಲ್ಲದ ಪಾಯಿಂಟ್. ದೊಡ್ಡ ಯಾವ್ರ ಕೆಲಸ, ಹೊಲ್ದು ಮನಿದು ಯಾವ್ರ ಕೆಲಸ ನಿಂದಿರ್ತಾವಲ್ಲ, ಅವ್ರು ಮಾಡಲ್ಲ. ಅವ್ರು ತಪ್ಪು. ಹೆಂಗ್ ತಪ್ಪ? ರೊಕ್ಕ ತಗೊಂಡ್ ಹಾಕೋರು ವ್ಯಾಲ್ಯೂ ಇರಲ್ಲ, ಸ್ವಾಭಿಮಾನದಿಂದ ಮತ ಹಾಕ್ಬೇಕು. ದುಡ್ಡು ತಗೊಂಡು ನಾಚಿಕೆ ಇಟ್ಟಿದವ್. ರೊಕ್ಕ ಯಾಕೆ ತಗೋಬೇಕು ಸುಮ್ನೆ? ರೊಕ್ಕ ತಗೊಂಡ್ಬೇಕಾದ್ರೆ ಕೆಲಸನೇ ಮಾಡಲ್ಲ. ಈಗ ನೀವು ಗರ್ಜಿನ ಪುಟ್ಟ ರೊಕ್ಕ ತಗೊಳತ್ತೀರಿ, ಅವ್ರ ಒಂದ್ 1000 ರೂಪಾಯಿ ಕೊಟ್ಟಿವಿ, ಏನ್ ಕಡಿಗೆ ಹತ್ತವಲ್ಲ ಏನೋ ಅಲ್ಲ. ನಾಳೆಗೆ 10,000 ರೂಪಾಯಿ ಕೆಲಸ ಹಾಳಾಗ್ತವ. ಮತ್ ನಿಮ್ಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ ನಿಮ್ಗೆ. ಏನ್ ದುಡ್ಡಿಗೆ ಹಡಿತಿಂದಪ್ಲಿ ಬ್ಯಾಡಂತ್ರಿ, ಬ್ಯಾಡಂತ. और अभी तो रुको, क्लाइमैक्स अभी बाकी है. ₹1 ಕೊಟ್ಟಿಲ್ಲ, ಹಾಕ್ಯಾರ. ಕೊಟ್ಟಾರಲ್ಲ ರೊಕ್ಕ ಕೊಟ್ಟಾರ. ನಮ್ಗ ₹1 ಕೊಟ್ಟಿಲ್ಲ. ಅವ್ನ್ ಮುಂದಾದ್ರೂ ಬಿ ಭಾಷಣ ಮಾಡ್ತಾನ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿ. ಸರ್ ಒಂದೇ ಒಂದು ಕ್ವಶನ್ ಕೇಳಿರಿ ಸರ್. ಬರ್ರಿ ಸರ್, ಒಂದೇ ಒಂದು ಕ್ವಶನ್. ಒಂದೇ ಮಾತೇ ಬರೋಲ್ಲ. ಈಗ ಕೊಟ್ಟಿದ್ ತಪ್ಪಂತ್ರಿ ಚಲೋ ಅಂತ್ರಿ? ನಾವ್ ಯಾವೊಂದು ರೊಕ್ಕ ತಗೊಂಡ್ ನಾವ್ ಓಟ್ ಮಾಡಲೇವ್. ನಾನ್ ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನಾವ್ ಓಟ್ ಮಾಡಲೇವ್ ಅಂದ್ರೆ ಇಷ್ಟೇ ನಮ್ ಪಗಾರ ಅದು ಯಾಕೆ ಬಂದ್ ಮಾಡ್ಲತ್ತೀರಿ? ನಮ್ದು ಅದು ವಯಸ್ಸು ಪಗಾರ ಚಾಲು ಆಗಿಂದು ಯಾಕೆ ಬಂದ್ ಮಾಡಿದ್ರಿ? ನೀವ್ ಓಟ್ ಮಾಡ್ಕೊಂಡ್ ಮುಂದೆ ಬೊಕ್ಕಳು ಮಾತಾಡ್ತಿರ ಒಂದ್ ಬುಟ್ಟಿ ತುಂಬಾ. ಹಿಂದಿನ ನಮ್ ನಾಯಿ ಬಿ ಕೇಳಲ್ರಿ. ಅವ್ರ ಎದ್ರ ಯಾ ಮಿಂಟ್ರಿದಾವ ಇರ್ಲಿ, ಯಾವ ನೆಲದಾವ ಇರ್ಲಿ, ಅವ್ನ ಮುಂದ್ ಭಾಷಣ ಮಾಡ್ತಾನ. ₹1 ತಗೊಳಿಲ್ಲ ಯಾವ್ದು ಬಿ, ಯಾ ಬಾಡು. कोई कुछ नहीं बोलेगा, कोई कुछ नहीं बोलेगा. ओके, ಒಂದೇ ಒಂದು ಪ್ರಶ್ನೆ ಇದೆ, ಅರ್ಜೆಂಟ್ 2 ಸೆಕೆಂಡ್ ಮುಗ್ದೇ ಬಿಡ್ತೀನಿ ನಿಮಗ್. ನೋಡ್ರಿ ಫಾರ್ವರ್ಡ್ ಮಾಡೋ मम्मोरे काढ़ा आता नहीं आता बोल के कर्नाटक में बेच रहे हो तुम ऐसा पकड़ के, कैसा काढ़ा सीखना भाई, थोड़ा तो सीखना. नमस्कार बोलना, क्या बोलते? नमस्कार नमगू कन्नड़ बरुत्ते ಅಂತ ಅನ್ಬೇಕು. ಏನಂತ್ರಿ? बोलो एक बार बोलो. ನಮಸ್ಕಾರ ಕನ್ನಡಿಗರೇ ಅನ್ರಿ. ನಮಸ್ಕಾರ ಕನ್ನಡಿಗರೇ. ನಮಸ್ಕಾರ ಕನ್ನಡಿಗರೇ. ಸರ್ ಒಂದೇ ಒಂದು ಕ್ವಶನ್. ಎಲೆಕ್ಷನ್ ಟೈಮಿಗೆ ಸರ್ ಜನ ರೊಕ್ಕ ತಗೊಂಡ್ ಹಾಕ್ತಾರ ಸರ್ ಓಟ್. ಆ ರೊಕ್ಕ ತಗೊಂಬದ್ ತಪ್ಪಂತ್ರಿ ಸರಿ ಅಂತ್ರಿ ನೀವು? कोई कुछ नहीं बोलेगा, कोई कुछ नहीं बोलेगा. ಸರ್ ನೀವು ಒಬ್ಬ ಪ್ರಜೆ ಇದ್ರಿ ಸರ್, ಹಿಂಗ್ ಮಾಡ್ರಿ ಹೆಂಗ್ರಿ ಸರ್? ಸರ್ ರೊಕ್ಕ ತಗೊಂಡ್ ಹಾಕದ್ ತಪ್ಪ್ರಿ ಇದು. ರೊಕ್ಕ ತಗೊಳ್ದೆ ನಮ್ ಇದು ಹಕ್ಕದ್ರಿ, ನಮ್ ಹಕ್ ಚಲಿಸ್ಬೇಕ್ರಿ ಇದು. ರೊಕ್ಕ ತಗೊಂಡ್ ಹಾಕ್ಬಾರ್ದ್ರಿ. ನಮ್ಮ ಮನ್ಸಿಗೆ ಯಾರು ಬರ್ತೋ ಅವ್ರಿಗೆ ತಪ್ಪದ. ರೊಕ್ಕ ತೊಂಬದೇ ಇಲ್ಲ. ರೊಕ್ಕ ಕೊಡ್ತಾರಲ್ಲ ಅವರು. ರೊಕ್ಕ ಕೊಡ್ತಾರ, ಯಾರು ತೋತಾರ ಅವ್ರಿಗೆ ತಪ್ಪ, ನಾವ್ರ ತೊಗೊಂಡಿಲ್ಲ. ಯಾಕೆ ತಪ್ಪಂತ್ರಿ? ಯಾಕೆ ತಪ್ಪದು? ರೊಕ್ಕ ತೊಗೊಂಡ್ಮೇಲೆ ಅವರು ಕೆಲ್ಸಾನೇ ಮಾಡಾರ. ಪಾಯಿಂಟ್ ಬಾಯ್. ರೊಕ್ಕ ಕೊಟ್ಮೇಲೆ ನಾವು ನಮಗ್ ಎಳ್ಳಾಗೆ ಬರಲ್ಲ. ಇನ್ನ ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ರೊಕ್ಕ ತೊಗೊಂಡ್ರಿ ಹಿಂಗ್ ನೋಡ್ರಿ, ಕಲ್ಯಾಣದ ಕಟ್ಟಗಳು ಬಿದ್ದ ನೋಡ್ರಿ ಮೇನ್ ರೋಡಿಗೆ.
ಆ ಟೈಪ್ ಡೆವಲಪ್ಮೆಂಟೇ ಆಗೋದಿಲ್ಲ. ತೊಗೊಂಡ್ಮೇಲೆ ಅವನಿಗೆ ಹಿಡಿಯಕ್ಕೆ ಬರಲ್ಲ. ನಮ್ ದಂಧೆ ಮಾಡ್ರಿ ಅಂದ್ರು ರೊಕ್ಕ ತೊಗೊಂಡಪ್ಪ ನಿನ್ ದಂಧೆ ಹೆಂಗ್ ಮಾಡ್ಬೇಕಾ? ಜನಕ್ಕೆ ಗೊತ್ತಾಗಲ್ಲ ಉಂಟದ. ಈಗ ಜನ ಎಲ್ಲೋರು ಯಾರ್ದಾರು ನೋಡ್ತಾರ ಅವ್ರು ಆಟೆ, ಡೆವಲಪ್ಮೆಂಟ್ ಯಾರು ನೋಡಲ್ಲ ಹೋಗ್ಯಾರಿ. ಡೆವಲಪ್ಮೆಂಟ್ ಬೇಕಾದ್ರೆ ದುಡ್ಡು ಹೋಗ್ಬೇಡ್ದು, ಕರೆಕ್ಟ್ ಕ್ಯಾಂಡಿಡೇಟ್ ಕಾರ್ಸ್ಬೇಕು. ಅವಾಗ ಏನದ ನಮ್ದೆಲ್ಲ ರೋಡ ನೀರ ಇವೆಲ್ಲ ಕೆಲಸ ಡೆವಲಪ್ಮೆಂಟ್ ಆಗ್ತದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ನೋಡ್ರಿ ಸರ್, ನೋ ಪಾಲಿಟಿಕ್ಸ್. ಜನಗಳ ಅಭಿಪ್ರಾಯ ನಿಮ್ ಮನ್ಸಿನಾಗ ಏನದ ಅದು ಅಲ್ಲ, ಮಂದಿ ಹೇಳದ. ಈಗ ಯಾವಾಗ ಸರ್ಕಾರಿ ಲಂಚ ತೋಲತ್ತದ, ಜನ ಬಿ ತಗೊಂಡ್ ಓಟ್ ಹಾಕ್ಲತ್ತಾರ. ಹಿಂದಿನ ಅವ್ರಿಗೆ ಕೇಳದ್ ನಮ್ಗೆ ಅಧಿಕಾರ ಇಲ್ಲ. ಈಗ ಅವ್ರು ಕೊಟ್ಟವ್ ರೊಕ್ಕ ಕವರ್ ಎಲ್ಲಿಂದ ಮಾಡ್ತಾನದು? ಈ ಕಡ್ಡ ಬಿದ್ದಿದ್ ರೋಡ್ದಿಂದ ಅವ ಕವರ್ ಮಾಡ್ಕೊತಾನೆ. ಈ ಕಡ್ಡಕ್ಕ ಅವ ದುಡ್ಡೇ ಹಾಕಲ್ಲ. ಹೈವೇ ರೊಕ್ಕ ಅವೇ ತೋತಾನೆ, ನೀವು ಕಡ್ಡದಾಗ ಓಡಾಡ್ಬೇಕು ಅಷ್ಟೇ. ರೊಕ್ಕ ತಗೊಂಡು ಊಟ ಹಾಕೋದು ತಪ್ಪದ, ಮುಂದೆ ಅವ್ರ ಕೆಲ್ಸನೇ ಮಾಡಲ್ಲ. ನಾಯಕರು ಕರೆಕ್ಟ್ ವರ್ಕ್ ಮಾಡ್ರ ಅಂದ್ರೆ ಕರೆಕ್ಟ್ ಆಗಿ ರೊಕ್ಕ ಕೊಡ್ಸೋಲಕ್ ಬ್ಯಾಡೆ. ಮಂದಿ ಎಲೆಕ್ಷನ್ ಟೈಮಿಗ ರೊಕ್ಕ ತೊಂಬೋದು ಓಟ್ ಹಾಕ್ತಾರ, ರೊಕ್ಕ ತುಂಬೋದು ಓಟ್ ಹಾಕ್ತಾರ. ಆ ರೊಕ್ಕ ತೊಂಬದ್ ತಪ್ಪಂತ್ರಿ ಸರಿ ಅಂತ್ರಿ? ರೊಕ್ಕ ತುಂಬಾ ತಪ್ಪದ. ಬಟ್ ಇವತ್ತ ನಾಳೆ ರೊಕ್ಕ ಹೊಂಟಿ ಮೇಲೆ ಯಾಕೆ ಒಲ್ಲಂತ್ರಿ ನೀವು? ತಗೊಂಡ್ರೆ ಬಿ ಬಿಜೆಪಿಗೆ ಹಾಕದ್ ಕೊಡುವನ್ರಿ. ಕಾಂಗ್ರೆಸ್ ಇಂದ ರೊಕ್ಕ ತೋತೇವೋ ಬಿಜೆಪಿಗೆ ಹೊಡಿತೇವ್. ನಾ ಏನ್ ಕೇಳಿದ್ದು, ರೊಕ್ಕ ತೊಂಬದ್ ತಪ್ಪ ಸರಿನಾ? ಕರೆಕ್ಟೇ, ನಮ್ದೇ ಕದ್ದರ ತೋತೇವ್. क्या लाऊं? तूने बोला ना 5 करोड़ देगा. ತಪ್ಪದದು. ಬಟ್ ಇವತ್ತ ನಾಳೆ ಹಂಗೆ ಮಾತಾಡಲ್ಲ ಜನ. ಅದು ತಪ್ಪದ, ಕರೆಕ್ಟ್ ಅದ. ಗೋರ್ಮೆಂಟ್ ಸುತ್ತ ಏನ ಸರಿದಸ್ತಿ ಏನದ ಅಂದ್ರ ರೊಕ್ಕ ಮೇಲ ಜನ ಅದ, ಕೆಲ್ಸನೇ ಆಗಲ್ಲ ಹೋಗ್ಯವಲ್ಲ ಯಾವ್ದು ಬಿ. ಯಾಕಾಗಲ್ಲ ಹೊಂಟವ್ ಕೆಲ್ಸ? ಈ ರೊಕ್ಕ ತಗೊಂಬ ಸಲಕ್ ಇವ್ರು ಲಾಲೂಚಿ ಹತ್ಲತ್ತಲ್ಲ. ನಂಬಲ್ದ ಹೆಣ್ಮಕ್ಳಿಗೆ ಎಲ್ಲಾ ಫ್ರೀ ಅದ ಅಂದ್ರ ನಮ್ಮ ಅಂತವ್ರದ್ದು ಎಲ್ಲಾ ಲುಟಾಸ್ಕೊಂಡ್ ತಿನ್ಲತ್ತಾರ. ಅವ್ರದೇನ್ ಮನಿ ತಂದ್ ಕೊಡೋರು ಜನಕ್ ತಿಳ್ಬೇಕದು. ಫ್ರೀ ಯಾಕೆ ತಗೋಬೇಕಪ್ಪ? ಕಷ್ಟ ಮಾಡ್ಬೇಕು. ಕಷ್ಟ ಮಾಡೋರು ಎಲ್ಲಾನು ಸಿಗ್ತದ. ಹೌದು, ಸಿಗ್ತದೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಎಲ್ಲರೂ ವಿಡಿಯೋ ನೋಡ್ತಿರ್, ಫಸ್ಟ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ವಿಡಿಯೋ ಹೆಂಗ್ ಹೊಂಟದ ಅಂತ. ಅಕೋರೆ ಒಂದೇ ಒಂದ್ ಪ್ರಶ್ನೆ, ನಗಬೇಡ್ರಿ ಅಕೋರೆ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಈಗ ನೋಡು, ಜನಗಳ ಪ್ರಕಾರ ಕರೆಕ್ಟ್ ಅದ. ಹೆಂಗಂದ್ರ ಅವ್ರದ್ದು ರೊಕ್ಕನೇ ಮುಖ್ಯ ಅದ ಈಗಿನ ಕಾಲಕ್ಕಣ. ಅದಕ್ಕೆ ಜನಗಳು ಇದು ರೊಕ್ಕ ತಗೋತಾರಣ, ಯಾರಿಗ ಓಟ್ ಹಾಕದ ಅವ್ರಿಗೆ ಹಾಕ್ತಾರಣ. ಈಗ ನಮ್ ಪ್ರಕರಣ ಸರಿ ಬೀದ ತಪ್ಪಿದಣ. ಯಾಕಂದ್ರೆ ಕೆಲವು ಜನಗಳಿಗೆ ರೊಕ್ಕ ನೀಡ್ ಇರ್ತಾನೆ, ಅದ ರೊಕ್ಕ ತಗೋತಾರ. ನನ್ನ ಎಜುಕೇಟೆಡ್ ಪೀಪಲ್ಸ್ ಇರ್ತಾರ ಸ್ವಲ್ಪ ಜನ, ಅವ್ರಿಗೆ ಗೊತ್ತಿಲ್ಲ ರೊಕ್ಕನೇ ನಮ್ ಮಹತ್ವ ಅಂತ ತಿಳ್ಕೊಂಡು ರೊಕ್ಕ ತಗೊಂಡ್ ಓಟ್ ಹಾಕಿ ಬಿಡ್ತಾರ. ಎಜುಕೇಟೆಡ್ ಪರ್ಸನ್ ಇಂದ್ರೆ ಏನ್ ತಗೊಂಬಲ್ಲಂಗ. ಅವ್ರು ಥಿಂಕ್ ಮಾಡ್ತಾರ, ನಮ್ ತಾಲೂಕಾ ಸಲಕ್ಕೆ ಏನ್ ಆಗ್ಬೇಕು, ನಮ್ ಡಿಸ್ಟ್ರಿಕ್ಟ್ ಸಲಕ್ಕೆ ಏನ್ ಆಗ್ಬೇಕು ಅಂತ ಏನೋ ಥಿಂಕ್ ಮಾಡಿ ಅವ್ರು ಯಾರು ಕರೆಕ್ಟ್ ಪರ್ಸನ್ ಅವ್ರಿಗೆ ಓಟ್ ಹಾಕ್ತಾರ. ಬಟ್ ಈಗ ಅನ್ಎಜುಕೇಟೆಡ್ ಇದ್ರೆ ಅವ್ರಿಗೆ ಏನ್ ಮಾಡಕ್ಕಾಗಲ್ಲ ನಾವು. ಯಾಕಂದ್ರ ಅವ್ರ ಮೈಂಡ್ ಸೆಟ್ ಏನಿರ್ತದೆ ಅಂದ್ರೆ ರೊಕ್ಕ ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಓಟ್ ಹಾಕ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದು ತಪ್ಪು. ಯಾಕೆ ತಪ್ಪ? 99% ತಪ್ಪು. ರೊಕ್ಕ ಹೊಂಟವ ನಿಮಗ? ರೊಕ್ಕ ತಗೊಂಡ್ ಏನ್ ಮಾಡ್ತೀರಿ? ಮನುಷ್ಯ ಮುಖ್ಯನಾ ಇನ್ನು ರೊಕ್ಕ ಮುಖ್ಯ? ಮಂದಿಗ್ರ ಈಗ ರೊಕ್ಕ ಮುಖ್ಯ ಆಗ್ಯಾವ. ಎಲ್ಲಾ ಪಕ್ಷದಿಂದ ಎಲ್ಲಾ ಪಾರ್ಟಿದಿಂದ ರೊಕ್ಕ ತಗೊಳ್ಬೇಕು. और अभी तो रुको, क्लाइमैक्स अभी बाकी है. ಜನರು ಓಟ್ ಹಾಕೋತಿ ಯಾರಿಗೆ ಬೇಕಾದ್ರೂ ವಿಚಾರ ಮಾಡೋದು ಹಾಕ್ಬೇಕು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅದು ತಪ್ಪದ್ರಿ ಸರ್, ತಪ್ಪದ. ಈಗ ನೋಡ್ರಿ, ಎಲೆಕ್ಷನ್ ಇರ್ತದೆ ಯಾಕ ಎದ್ರ ಸಲಕ್ರಿ? ನಮ್ ಸಲಕ್ ಅವ್ರ ನಿಂದಿರ್ತಾರ ಅವ್ರಿ. ಬಟ್ ಅದು ಇರ್ತದೆ ಯಾರ ಸಲಕ್? ನಮ್ ಸಲಕ್ ಇರ್ತದ್ರಿ. ಹೌದು, ಅವರು ನಿಂದಿರ್ತಾರ, ನಿಂತಿ ಅದು ಇರ್ತದ. ನಮ್ ಎಲ್ಲಾ ನಮ್ ಸೇವೆಗೋಸ್ಕರ ಇರ್ತಾರ. ಮತ್ತ ಅದು ನಾವು ಓಟ್ ಹಾಕಿ ಅವ್ರಿಗೆ ತಗೊಂಡಿ ಅದು ಖಾಲಿ ಅವ್ರದೇ ಕೆಲಸ ಐತದ್ರಿ. ನಮ್ ಕೆಲಸ ಆಗಲ್ಲ ಏನ್ ಬೇರೆ. ನಮಗ್ ಹಿತೈಷಿ ಯಾರದ? ಅದು ಜಾತಿ, ಧರ್ಮ, ಪಂಥ, ಹಿಂದೂ, ಮುಸ್ಲಿಂ ಅವೆಲ್ಲ ಬಿಟ್ಟು ಬಿಟ್ಟು ಜನ ಯಾರಿಗ್ ವೋಟ್ ಹಾಕ್ಬೇಕಾದ್ರೆ ನಾವು ಡಿಸೈಡ್ ಮಾಡ್ತೀವಿ. ನಮ್ಮ ಭಾಗದ ಡೆವಲಪ್ಮೆಂಟ್ ಏನಿದೆ ಅದು ನೋಡ್ತಾರೆ. ರೋಡ್ ಬೇಕು, ನಾಲಿ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು. ನಾವು ಕಟ್ಟಿರೋ ದೇಶ ಇದು. ಅವ್ರು ಉಪಯೋಗ ಸಲಕ್ಕೆ ಅವ್ರು ಯೂಸ್ ಮಾಡ್ಕೊಳತ್ತಾರ, ನಮ್ಮ ಒಂದು ಕೆಲಸ ಮಾಡಲ್ಲ. ಅದು ಹೇಳ್ತೀರಿ. ಇವತ್ತು ರೊಕ್ಕ ತಗೋತೀರಿ, ನೀವು ಅವನಿಗೆ ಓಟ್ ಹಾಕ್ತೀರಿ. ಎಲೆಕ್ಷನ್ ಗಿಂತ ಮೊದಲು 2-4 ದಿವಸ ಅವ್ರ ಪಾರ್ಟಿ ಜೊತೆ ತಿರುಗ್ತೀರಿ. ಬೀರು, ಬಿರಿಯಾನಿ, ಮಟನ್, ಚಿಕನ್ ತಿಂತೀರಿ. ಅವನ ಎತ್ತಿದ ನಂತರ ನಿಮಗೆ ಕೇಳ್ತಾನ ಇಡಿ ಅಂತ. ಈಗ ಬಡವ ನೊಂದಿದ್ದೇನೆ. ನಾವೇನ್ ಹೇಳಕ್ ಹೋಯ್ತೇವ ಅಂದ್ರೆ, ಈಗ ಸದ್ಯ ನಾವು ರೊಕ್ಕ ತಗೊಂಡ್ ಹಾಕ್ಬಾರ್ದು. ಈಗ ನಮ್ ಜನತೆಗೆ ಯಾವ್ದು ನಾವು ಲಂಚ ತಗೋದ್ ಬಿಡ್ಬೇಕಾಯ್ತು.
ಅವ್ರ ಹಿಂದೆ ತಿರುಗತ್ತಿದ ಅಂದ್ರೆ ಅವ್ರು ನಾಳೆ ನಮ್ಗೆ ಅಷ್ಟು ತಿರ್ಸ್ತಾರ ಅವ್ರ ಏನ್ ತಪ್ಪದು ನಮ್ ಹಕ್ಕು ಯಾಕೆ ಮಾಡ್ಕೋಬೇಕು ಅಂತ ನಾವ್ ಕೇಳ್ತೀವಿ ಬಟ್ ಇವತ್ತಿನ ಜನ ಹೆಂಗ್ ಅದರ ನೀವ್ ಹೇಳ್ರಿ. ಇವತ್ತಿನ ಜನದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಾವ್ ಏನೂ ಅಲ್ಲ. ರೊಕ್ಕ ಇದ್ದರೆ ಓಟ್ ಹಾಕ್ತಾರ, ಇದ್ದಿಲ್ಲ ಅಂದ್ರೆ ಇಲ್ಲ. ಬರೋಬರ್ರಿ. ರೊಕ್ಕ ತೊಗೊಂಬದ್ ತಪ್ಪ್ರಿ, ರೊಕ್ಕ ತಗೋಬಾರ್ದ್ರಿ. ತಗೋಬಾರ್ದು ಯಾಕಂದ್ರೆ ರೊಕ್ಕ ತೊಗೊಂಡು ವ್ಯಾಲ್ಯೂ ಇರಲ್ರಿ. ರೊಕ್ಕ ತೊಗೊಂಡ್ರೆ ವ್ಯಾಲ್ಯೂ ಇರಲ್ರಿ. ಬಟ್ ಇದು ಜನಕ್ಕೆ ಯಾಕೆ ಗೊತ್ತಾಗತ್ತಿಲ್ಲ ಇನ್ನ? ಯಾಕೆ ಗೊತ್ತಾಗಲ್ದ? ಜನಸಂಖ್ಯೆ ಗೊತ್ತಾಗಲ್ದು ನಾವೇನ್ ಮಾಡೋದ್ರಿ? ನಾವು ರೊಕ್ಕ ತೊಗೊಂಬಲ್ಲಿ ಯಾರು ಯೂಸ್ ಮಾಡ್ಕೊಳತ್ತಾರ, ಯೂಸ್ ಮಾಡೋಣ ಮುಗೀತಿ. ನಾವ್ ಖಾಲಿ ಓಟ್ ಹಾಕ್ತಿವಿ, ಕಡಿಗೆ ಆಯ್ತಿ, ಮುಗೀತಿ. ಅವ್ರ ಮುಂದ್ ಹೋಯ್ತಾರ, ನಾವ್ ಅಲ್ಲೇ ಇರ್ತೀವಿ. ನಮ್ದು ಏನು ಪ್ರಾಬ್ಲಮ್ ಇದ್ರು ಅವ್ರು ಕೇಳಂಗಿಲ್ಲ. ರೆಸ್ಪೆಕ್ಟ್ ಇಲ್ಲ, ಒಟ್ ರೆಸ್ಪೆಕ್ಟ್ ಇರಲ್ಲ. ನಾವು ಮರ್ದಿನ ಹೋದ್ರೆ ನಮಗೆ ಅವ್ರು ಗೊತ್ತಿಡಲ್ಲ ಯಾರು ಮೀರಿ. ಅವ್ನ್ ನಮ್ ಪೆದ್ದ ಏನಪ್ಪ ಈಗ ನಿಮ್ ಕತೆ. ಸೊ ಈ ವಿಡಿಯೋ ಹೆಂಗ್ ಬಂದ ಅಂತ ನಿಮ್ಗೆ ಚಲೋ ಗೊತ್ತಾಗ್ಯದ. ನಿಮ್ ಕಣ್ಣು ಎದುರದ ಸಿಂಪಲ್ ಆಗಿ ನೋಡ್ರಿ, ಎಂಜಾಯ್ ಮಾಡ್ರಿ. ಎಂಜಾಯ್ ಮಾಡೋಕ್ಕಿಂತ ಮುಂಚೆ ರಿಯಾಲಿಟಿ ನಿಮ್ ಎದುರು ಇಟ್ಟಿದ ಏನದ ಏನಿಲ್ಲ ಅಂತ. ಇದನ್ನ ನೀವ್ ಹೆಂಗ್ ತಗೋತ್ರಿ ಹೆಂಗಿಲ್ಲ ನಿಮ್ಮೇಲ್ ಬಿಟ್ಟಿದ್ದ. ಸಿಂಪಲ್ ಆಗಿ ರೊಕ್ಕ ತಗೊಂಡ್ ಓಟ್ ಹಾಕ್ತಿರಿ, ರೊಕ್ಕ ತೊಗೊಂಬದ್ರೆ ಓಟ್ ಹಾಕ್ತಿರಿ, ಎಲ್ಲ ನಿಮ್ಮೇಲ್ ಬಿಟ್ಟಿದ್ದ. ಸಿಂಪಲ್ ಆಗಿ ನಾ ಹೇಳೋದು ಇಷ್ಟೇ. ಮುಂದಿನ ಕಂಟೆಂಟ್ ಹೆಂಗ್ ಬರ್ಬೇಕಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. ಅದೇ ತರ ನಿಂಬಲ್ ತಲೆಗೆ ಬಿ ಯಾವ್ದಾರ ಐಡಿಯಾ ಇತ್ತು ಅಂತ ತಿಳ್ಕೊರಿ, ರಪ್ಪನೆಸಿ ಕಮೆಂಟ್ ಬಾಕ್ಸ್ ಹಾಕ್ಬಿಡ್ರಿ. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡ್ರ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ. ಬರ್ರಿ.